ನಾನು ನಿಮ್ಮ ಜೊತೆ ಇದ್ದೀನಿ ಸತೀಶ. ಕೊಳಕ್ ಸತೀಶ ಕೊಳ್ತೋಗಿರೋ ನಾಗೇಶ್ ಕೊಳಕೋ ನಾಗೇಶ್ ದಪ್ಪ ಆಗ್ಬಿಟ್ಟಿದ್ಯಾ ಗುಂಡುಗೆ. ಇನ್ನೇನು ಮನೇಲಿ ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡಿದ್ರಿ, ಯಾವುದೂ ಚಿಂತೆ ಇಲ್ದಂಗೆ. ಸಂತುಬಯ್ಯನ ಬಟ್ಟೆ ತರಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ಸಂತುಬಯ್ಯ ಯಾವ ಥರ ಬಟ್ಟೆ ತಗೊಂತಾರೆ ಅಂತ ನೋಡ್ರಿ. 5,000ಕ್ಕೆ ಕೊಡಿಸ್ತಾ ಇರೋದು ಬಟ್ಟೆನ ನನ್ನ ಬರ್ಡೇಗೆ. ಸಂತುಬಾಯಿ ಹೇಳ್ದಂಗೆ ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ನಮ್ಮ ಸಂತು ಅಣ್ಣ 1,000 ರೂಪಾಯಿಗೆ ಪೆಟ್ರೋಲ್ ಹಾಕುತ್ತೆ. 1,000 ಎತ್ತಿದೆಯಲ್ಲ, 1,000 ರೂಪಾಯಿಗೆ ಹಾಕಿ ಫ್ರೀಯಾಗಿ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಏಜು ನಿಂಗೆ 90 ಹೊಡೆಯಕ್ಕೆ ಬಂದಿದೆಯಾ? ಫೀಲ್ಡಾಗಿ ತುಂಬ್ಕೊಂಡು ಹೋಗ್ತಾ ಇದೀವಿ. ಆ ರೇಂಜಿಗೆ ಶಾಪಿಂಗು. ಹಿಂಗಲ್ಲ, ಕ್ಲೀನಾಗಿ ಇಳಿಬೇಕು, ಮೆಟ್ಲಿಂಗಲ್ಲ ಇಳಿಯೋದು. ಈಗ ವರ್ಕೌಟ್ ಮುಗೀತು, ನಾವು ಶೋಲ್ಡರ್ ವರ್ಕೌಟ್. Okay, let's go. ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ಮಲ್ಲಿ. ನಾನು ನಿಮ್ಮ ಜೊತೆ ಇದ್ದೀನಿ ಸತೀಶ. ಕೊಳಕ್ ಸತೀಶ ಕೊಳಕ್ ಸತೀಶ ನಾನು ನಿಮ್ಮ ಜೊತೆ ಇದ್ದೀನಿ ಕೊಳಕ್ ಸತೀಶ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ನಾಗೇಶ್. ಕೊಳ್ತೋಗಿರೋ ನಾಗೇಶ್ ಕೊಳಕೋ ನಾಗೇಶ್. ಅವರೆಲ್ಲ ನಮ್ಮ ವಿಡಿಯೋದಲ್ಲಿ ಬ್ಯಾನು, ಅವ್ರನ್ನೆಲ್ಲ ಬ್ಯಾನು. ಪ್ರಾಣಿಗಳನ್ನ ಹಿಡ್ಕೊಂಡು ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟಿದ್ರು ನನಗೆ. ನೋಡಿ ಗೈಸ್, ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ತಲೆ ತಗ್ಗಿಸ್ಬಿಡ್ತಾನೆ ಇವನು. ಅದೇನೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತಾನೆ ನೋಡ್ರಿ. ಅಬ್ಬಬ್ಬಬ್ಬ, ಏನು ಸಖತ್ತಾಗಿ ವರ್ಕೌಟ್ ಮಾಡ್ತೀಯೋ. ನಂಗೊಂಚೂರು ಡಯಟ್ ಹೇಳಲ್ಲ ನಾಳೆ ಈಗಲೇ ಹೇಳು. ದಪ್ಪ ಆಗ್ಬಿಟ್ಟಿದ್ಯಾ ಗುಂಡುಗೆ. ಇನ್ನೇನು ಮನೇಲಿ ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡಿದ್ರಿ, ಯಾವುದೂ ಚಿಂತೆ ಇಲ್ದಂಗೆ. 2 ಮಟ್ಲು ಕಾಟಿಲ್ಲ, ಇನ್ನೇನು ಹೊಟ್ಟೆ ಗಿಟ್ಟೆ ಜೋರಾಗಿ ಬರ್ಸ್ಕೊಂಬಿಟ್ಟವನಿ. ಏನೋ ಸರಿಯಾಗಿ ತಿನ್ಬಿಟ್ಟವನಿ, ಗಿಗ್ಣ ಹೊಡೆದವನಿ. ಗೈಸ್ ನೋಡ್ರಿ, ಹೊರಟಿದ್ದೀನಿ ಈಗ ಜಿಮ್ನ ಕ್ಲೋಸ್ ಮಾಡ್ಕೊಂಡಲ್ಲ, ನಮ್ಮ ಸಂತು ಬೈ ಕ್ಲೋಸ್ ಮಾಡ್ತಾರೆ. ನಾವು ಹೊರಟಿದ್ದೀವಿ. ಆಮೇಲೆ ಸಂತು ಬೈಯನ ಬಟ್ಟೆ ತರಕ್ಕೆ ಹೋಗ್ತಾರೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಸಂತು ಬೈ ಯಾವ ಥರ ಬಟ್ಟೆ ತಗೊಂತಾರೆ ಅಂತ ನೋಡ್ರಿ. ನಮಗೂ ಕೊಡಿಸ್ತಾರೆ, ಅದು ನಮಗೂ ಕೊಡಿಸ್ತಾರೆ ಅವ್ರ ಕಡೆಯಿಂದ ಗಿಫ್ಟ್. ಅದು ಬರ್ಡೇಗೆ ಅಂತ ಗಿಫ್ಟ್ ಕೊಡಿಸ್ತಾ ಇರೋದು. 5,000ಕ್ಕೆ ಕೊಡಿಸ್ತಾ ಇರೋದು ಬಟ್ಟೆನ ಬರ್ಡೇಗೆ, ನನ್ನ ಬರ್ಡೇಗೆ. ಸಂತುಬಾಯಿ ಏನು ಬಾಯಿ ಹೌದು, 5,000 ರೂಪಾಯಿಗೆ ಗೈಸ್ ಕೊಡ್ತಾ ಇರೋದು ನೋಡ್ರಿ. 5,000 ರೂಪಾಯಿಗೆ ಏನೇನು ತಗೊಂತೀನಿ ಅಂತ ನೋಡ್ರಿ. 5,000 ರೂಪಾಯಿಗೆ ಏನಾದ್ರು ಕೊಡ್ಸಿಲ್ಲ ಅಂದರೆ ಕಮೆಂಟ್ ಹಾಕ್ಬಿಡ್ರಿ. ಅವ್ರ ಮೇಲೆ ಕೊಡ್ಸಿಲ್ಲ ಅದು ಇದು ಅಂತ ಕಮೆಂಟ್ ಹಾಕ್ಬಿಡ್ರಿ. ಈಗ 5,000 ರೂಪಾಯಿ ಕೊಡಿಸ್ತಾರೆ. ನಮ್ಮಂಥ ಬಡವರಿಗೆ ಕೊಡಿಸ್ರಿ, ಹುಡುಗಿರಿಂದ ಮಾತ್ರ ಹೋಗಿ ಕೊಡಿಸ್ಬಿಡ್ತೀರಾ. ಗೈಸ್ ನೋಡ್ರಿ, ವೆಯ್ಟ್ ಎಲ್ಲ ಸರಿಯಾಗಿ ಹೊಡೆದ್ಬಿಟ್ಟವ್ರೆ. ಓಹೋ, ಇವತ್ತು ಹಂಗಾರೆ ಲೆಗ್ಗು ಅಲ್ಲೋಲ್ಲ ಕಲ್ಲಲ್ಲ ನೋಡ್ರಿ. ಮ್ಯಾಲೆಲ್ಲ ಕುಂಡ್ರಿಸ್ಕೊಂಡು ಹೊಡಿತಾರೆ. ನಾವಿಷ್ಟೆಲ್ಲ ವರ್ಕೌಟ್ ಮಾಡಲ್ಲ, ಇವ್ರು ಇಷ್ಟೊಂದೆಲ್ಲ. ಈಗ ಎಲ್ಲಿಗೆ ಅಂತ ಅಂದರೆ ಬಟ್ಟೆ ತರೋಕ್ಕೆ, ಆಗಲೇ ಹೇಳ್ದಂಗೆ ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಸಂತು ಅಣ್ಣಂಗೆ ಬುಲೆಟ್ ಬದಲು ಸ್ಪೆಂಡರ್ ಕೊಟ್ಟು ಓಡಿಸೋದು ಅಂತ ಹೇಳಿದ್ದೀನಿ. ಓಡಿಸ್ತಾವ್ರೆ, ಸಕಲಾಗಿ ಓಡಿಸ್ತಾರೆ. ಆದರೆ ಹೇಳೋದು ನೋಡ್ಬೇಕು, ನಂಗೆ ಆಗಲ್ಲ ಕಣ ಅದು ಇದು ಅಂತಂದು ಹೇಳೋದು. ಆದರೆ ಇನ್ನು ಸಕಲಾಗಿ ಓಡಿಸ್ತಾರೆ ನೋಡಿ. ಓಡಿಸಿ ರೂಢಿ ಇರೋರಿಗೆ ಏನು ಹೇಳು, ನಮಗಿನ್ನ ಹೇಳಪ್ಪ, ನಾವು ಯಾವುದನ್ನು ಜಾಸ್ತಿ ಓಡಿಸಾಡಿಲ್ಲ. ನಿಮ್ಗೇನು ಅಂತದ್ದು ಬುಲೆಟ್ ಓಡಿಸ್ಲಿಲ್ಲ, ಅದಕ್ಕೆ ಈಸಿ ಆಗ್ತದೆ. ಸಬ್ಸ್ಕ್ರೈಬ್ ಮಾಡಿಸ್ಕೊ ಹಂಗೆ.
ನೋಡಿ ಗೈಸ್. ಇವ್ಯಾವ ಇವು ಹಳೆ ಥರದವೆ ಅವೇ ಇಲ್ಲಿ ನೋಡಿಲಿ. ಇಲ್ಲ ವೇಸ್ಟು. ಹಣ್ಣಂಗೆ ಏನಿದ್ರು ಕ್ವಾಲಿಟಿ ಇರಬೇಕು, ಸ್ಟ್ರೆಚಬಲ್ ಇರಬೇಕು. ಒಂದು ಕಾಲಾಗಲ್ಲ. ತೊಡೆ ಇಷ್ಟು ದಪ್ಪ ಐತೆ, ತೊಡೆ ಇಷ್ಟು ದಪ್ಪ ಐತೆ. ಲೆಗ್ ವರ್ಕೌಟ್ ಮಾಡಿ ಮಾಡಿ ಅದಕ್ಕೆ ನೋಡು ನೋಡು, ಇಲ್ಲೇ ತೋರಿಸ್ತೀನಿ ಬಿಡು ನಿನ್ನ. ನೋಡಿ ಈ ಕಲರ್ ಬೇಡ, ಇದು ಜಾತ್ರೆ ಕಲರು, ಇವೆಲ್ಲ ಹಾಕೊಳ್ಳಲ್ಲ. ಹೇಳಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ ಮಾಡ್ಕೊಳ್ರಿ. ದಾಸರಳ್ಳಿದ ಹಾಂ ಬನ್ನಿ ಅಂಗಡಿಗೆ ಅಂತ ಹೇಳು. ಹಾಂ ಇದು ಫ್ರೀಯಾಗಿ ಪ್ರಮೋಷನ್ ಮಾಡ್ತಾ ಇದ್ದೀನಿ, ನೀನು ಕಮ್ಮಿ ಮಾಡ್ಕೊಡ್ಬೇಕು ಅದಕ್ಕೆ. ಹಾಂ ಅವರಿಗೂ ಅಷ್ಟೇ ದೀಪಾವಳಿ ಆಫರ್ ಅಂತ ಹೇಳಿ. ಹಾಂ ಇದನ್ನ ತಗೋಬೇಕಾದ್ರೆ ನೋಡು, ಸ್ಟ್ರೆಚಬಲ್ ಇಲ್ಲ ಆದರೆ ಫ್ರೀಯಾಗಿರುತ್ತೆ ನಿಂಗೆ. ಕ್ಯಾಮ್ರಾ ಕ್ವಾಲಿಟಿ ಅಚ್ಚಾ. ಗ್ರೇ ಕಲರ್ ಚೆನ್ನಾಗಿದೆ. ಹಾಂ ಬನ್ನಿ ತಗೊಳ್ಳಿ. ಹಾಂ ಹಾಂ ಇಲ್ಲೇ ಪ್ರಮೋಷನ್ ಮಾಡ್ಕೊಂಡ. ಈಗ ಬುದ್ಧಿ ಬಂತು ಹುಡುಗ. ನೋಡ್ರಿ ಎಲ್ಲ ತೆಗ್ದಾಕಿದೀನಿ ನೋಡಿ. ಇಲ್ಲ ಒಂದು ಕಡೆಯಿಂದ ಇರೋ ಬರೋವೆಲ್ಲ ತೆಗ್ಸಿದ್ದೀನಿ, ಆದರೆ ನಂದೆಲ್ಲ ಐತೆ ಅಂತಾನೆ ನಂಗೆ ಗೊತ್ತಿಲ್ವಲ್ಲ. ಹಾಂ ಇದು ನಂದು ಎಲ್ಲೋ. ಏನು ದಾರ ಎಲ್ಲ ಬಿಟ್ಕೊಂಡು ಯಾಕೆ ಹಂಗೆ ನಗ್ತಿದ್ಯಾ? ಎಷ್ಟು ಏಜು ನಿಂಗೆ? ಹಾಂ 90. ಅಲ್ಲೇ 90 ಹೊಡೆಯಕ್ಕೆ ಬಂದಿದ್ಯಾ? 30 ನಿಂದು? 30 ನಿಂದ? 30 ವರ್ಷ ಆಯ್ತು. ಮದ್ವೆ ಯಾವಾಗ ಆಗೋದು? ಎಲ್ಲಿ? ಹೌದೇನು? ಫುಲ್ ಲ್ಯಾಟ್ರಿ ಆ ಥರ ಅವನ ಹುಡುಗರು. ಎಷ್ಟು ವರ್ಷದ ಮಗು? ಹಾಂ ಎಷ್ಟು ವರ್ಷದ ಮಗು? 2 ವರ್ಷ. ಏನು 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 ಅವ್ರ ಅಮ್ಮನ ಕೇಳು. ಮಾಡ್ದಾ ಕೊಡಿಲಿ ಗೈಸ್. ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ಹಾಂ ಫಿಟ್ ಅಂತ ಹೊಡೆದಿದ ತಕ್ಷಣ ನಾನೇ ಓಡ್ಬತ್ತೀನಿ ನೋಡೋರ್ಲಿ. ಈಗ ಇಲ್ಲಿದ್ದೀನಿ ನೋಡು. ಇನ್ಸ್ಟಾಗ್ರಾಮ್ನಲ್ಲಿ ತೋರಿಸಿ. ಇನ್ಸ್ಟಾಗ್ರಾಮು ಇದು ಯೂಟ್ಯೂಬಲ್ಲೂ ಮಾಡ್ಕೋ. ಇನ್ಸ್ಟಾಗ್ರಾಮ್ನಲ್ಲಿ ಲೈಕ್ ಮಾಡ್ತೀನಿ. ಯೂಟ್ಯೂಬು ಮೇನು ನಮಗೆ, ನಿಮಗೆ ಇನ್ಸ್ಟಾಗ್ರಾಮ್ ಮೇನ್. ಇನ್ಸ್ಟಾಗ್ರಾಮಲ್ಲಿ ಯಾಕೆ ಲೆಗ್ ವರ್ಕೌಟ್ ಮಾಡಿರಿ ಈ ಪ್ರಾಬ್ಲಮ್ಮು. ಹಾಕೊಂಡು ನೋಡಿ ಈಗ. ಹಾಕ ಈಗ ಹೇಳ್ತೀನಿ. ಟ್ರೈ ಮಾಡಿ ಸರ್. ಟ್ರೈ ಮಾಡಿ ಸರ್. ಬನ್ನಿ ಇಲ್ಲಿ 10 ರೂಪಾಯಿಗೆ ಒಂದು ಬಿರಿಯಾನಿ. ಬರೀ 350. ಯಾರು ಬರಲ್ಲ, ಹಂಗೆ ಓಡೋಗ್ತಾರೆ. 350 ಅಂದ್ರೆ ಹಾಕೋ ಬೇಗ. ಇನ್ನೊಂದ್ಸತಿ ಹಾಕೋ ನೋಡೋಣ, ಈ ವಿಡಿಯೋದಲ್ಲಿ ನೋಡೋಣ. ಅಲ್ಲ ಇರ್ಲಿ ನೋಡೋಣ, ಹಾಕ ಇರ್ಲಿ ನೋಡೋಣ, ಹಾಕ. ಪಟ್ ಅಂತ ಒಂದು ರೇಟ್ ಹೇಳ್ಬಿಡು ನೀನು ಈಗ. ನೀ ಸುಮ್ಮನೆ ಹೇಳು. 2050. 2050 ಅದು 80 ಅಂತ ಬರ್ದವನಷ್ಟೇ ಸುಮ್ಮನೆ. ಹಾಂ ಪ್ಯಾಂಟ್ 3 4. ನಾನಂದ್ರೆ ಏನು ಹೇಳು, ನಾನು ಚೂಸ್ ಮಾಡೋದೇ ಕಮ್ಮಿ ಟೈಮಲ್ಲಿ ಪಟ್ ಅಂತ ಚೂಸ್ ಮಾಡ್ತೀನಿ.
ಇರ್ತಾರಲ್ಲ ಹುಡ್ಕಾಡಲ್ಲ. ಮಾಡಿ ಬೇಗ ಹೇಳು ಈ ವಿಡಿಯೋದಾಗೆ. ಇಲ್ಲ ಇಲ್ಲ ನಿಮ್ದಿಲ್ಲ ಬಿಡಿ, ನಂದು ನಾವು ಮಾಡ್ಕೊಂತೀವಿ. ಒಂದು यूट्यूब अकाउंट है, यूट्यूब अकाउंट है उसका. ಹೇಳು ನೀನು ಬೇಗ ಎಷ್ಟು ಹೇಳ್ತೀಯ? ಹಾಂ ಸರಿ ಹೊಂಟಿದ್ದೀವಿ ಈಗ ತಗೊಂಡು. ಏನಿಲ್ಲ ಅಂದರೂ ಒಂದು 10,000ಕ್ಕೆ ಮಾಡೀವಿ. ಎಲ್ಲ ಇಲ್ಲ ಐತೆ ನೋಡ್ರಿ, ಇಲ್ಲಿ ಚೀಲ್ದಾಗ ತುಂಬ್ಕೊಂಡಿದ್ದೀವಿ. ಚೀಲ ಬೇರೆ ಇಟ್ಕೊಂಡಿದ್ದೀವಿ, ಚೀಲ್ದಾಗ ತುಂಬ್ಕೊಂಡು ಹೋಗ್ತಾ ಇದೀವಿ. ಆ ರೇಂಜಿಗೆ ಶಾಪಿಂಗು ಹೋಗಿ ಈಗ ಆಲ್ರೆಡಿ 2:15 ಆಗೈತೆ, 2:15 ಆಗೈತೆ. ಮನೆಗೆ ಹೋಗಿ ಊಟ ಗೀಟ ತಿಂದು ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಮತ್ತು ಜಿಮ್ ಕಡೆ ಓಡು, ಅಷ್ಟೇ ನನ್ನ ಕೆಲಸ ನೋಡ್ರಿ. ಇದೇ ನಮ್ಮ ಜೀವನ ಆಗೈತಿ, ಏನು ಮಾಡೋದು. ಅಬ್ಬಾ ಟೈಮ್ ಪಾಸ್ ಮಾಡ್ದೇನಂತೆ. ಖುಷಿಯಾಗವ್ರೆ ಗೈಸ್ ಇವತ್ತು, ಎಲ್ಲ ಖುಷಿಯಾಗವ್ರೆ, ನೆಮ್ಮದಿಯಾಗವ್ರೆ ಇವತ್ತು. ನೋಡ್ರಿ ಇಲ್ಲಿ ಮಕ್ಕಗಳು ನೋಡ್ರಿ, ಇಲ್ಲಿ 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 ನೋಡ್ರಿ, ಇಲ್ಲಿ ನೋಡ್ರಿ. ಆಹಾ ಖುಷಿಯಾಗಿರೋ ಮಕ್ಕಗಳು ನೋಡ್ರಿ ಇಲ್ಲಿ, ಇಲ್ಲಿ ನೋಡಿ ಇಲ್ಲಿ ಗೈಸ್ ನೋಡ್ರಿ, ಖುಷಿಯಾಗಿರೋ ಮಕ್ಕಗಳು ಇವು ಗೈಸ್. ಯಾಕೆ ಇವಾಗ ಖುಷಿಯಾಗಿರೋ ಮಕ್ಕಗಳು ನೋಡ್ರಿ ಎಷ್ಟು ಸಾಕಾದಾಗವೆ. ಬಾ 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 ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ವರ್ಕೌಟ್ ಮಾಡೋರು ಇವರು. ಅದಕ್ಕೆ ಗಾಯ್ಸ್ ನೋಡ್ರಿ, ನಮ್ ಬ್ರೋ ಬಂದವ್ರೆ, ಜಿಮ್ಮಿಗೆ ಬರ್ತಾರೆ. ಜಿಮ್ ಫೀಸ್ ಕಟ್ಟಿ ಜಿಮ್ ವರ್ಕೌಟ್ ಮಾಡಕ್ ಬರಲ್ಲ ಇಲ್ಲಿ. ಹೋಗ್ರಿ ಬಾ, ಎಲ್ಲ ಖುಷಿಯಾಗಿ ಹೇಳ್ರಿ ಬಾಯಿ. ಹಾ ಅಯ್ಯೋ ಅನ್ಸಿನ ಸರಿ ಆಯ್ತು ಆಯ್ತು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಿಂಗಿರ್ಬೇಕು. ಹೌದಾ, ನಾಳೆಯಿಂದ ಹಿಂಗೆ ಟ್ರೈನ್ ಮಾಡ್ಬೇಕಾ? ಬಿಡು 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 ಬಿಡು, ಇಳಿ 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 ಇಳಿ. ಹಾ ಇಳಿ ಇಳಿ, ಹಂಗಲ್ಲ ಕ್ಲೀನಾಗಿ ಇಳಿಬೇಕು, ಮೆಟ್ಲು ಹಿಂಗಲ್ಲ ಇಳಿಯೋದು. ಇಲ್ಲಿ ಇಲ್ಲಿ ಬ್ರೋ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬನ್ನಿ ಇಲ್ಲಿ, ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಇಳಿತವ್ರೆ ಇಲ್ಲಿ. ಸ್ಟಾರ್ಟ್ ಮಾಡಿದ್ದೀನಿ. ಶೋಲ್ಡರ್ ಕೊಟ್ಟು ಫಸ್ಟು ಸ್ಮಿತ್ ಮಿಷಿನ್ ಬಾರ್ ಪ್ರೆಸ್ ಆಯಿತು, ಶೋಲ್ಡರ್ ಪ್ರೆಸ್ಸು ನೋಡ್ರಿ. ಇವ್ರು ಇನ್ನೂ ವರ್ಕೌಟ್ ಮಾಡ್ತಾವ್ರೆ. ಈಗ ಸೈಡ್ ಲೆಗ್ ಯೂಸ್ ಮಾಡಬೇಕು. ಶರತ್ ಬೇರೆ ಇಲ್ಲ ಇವತ್ತು, ಒಬ್ಬನೇ ವರ್ಕೌಟು ಒಬ್ಬನೇ ಮುಗಿಸ್ಕೊಂಡು ಹೋಗಬೇಕು. ನೋಡೋಣ, ಒಬ್ಬನೇ ಹೆಂಗೆ ಹೊಡಿತೀನಿ, ಎಷ್ಟಾಗುತ್ತೆ ಅಷ್ಟು ಹೊಡಿಯೋದು ಬಿಡಲ್ಲ. ಓಕೆನಾ, ನೋಡ್ತಾ ಇದ್ದೀನಿ. ಹಾಗೆ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದು ಇದು ಅಂದ್ಕೊಂಡು. ಆಮೇಲೆ ವೀಡಿಯೋ ಮಾಡಿದ್ದು, ಅದಕ್ಕೋಸ್ಕರ ಈಗ ವರ್ಕೌಟ್ ಮುಗೀತು. ವರ್ಕೌಟ್ ಮುಗಿಸ್ದೆ. ಕೊನೆಗೂ ಶೋಲ್ಡರ್ ವರ್ಕೌಟ್ ಇತ್ತು, ಲೆಗ್ ವರ್ಕೌಟ್ ಇದ್ದಿನ ಯಾರಾದರೂ ಇದ್ರೇ ಬೆಸ್ಟು. ನೋಡೋಣ, ನಾಳೆ ಶರತ್ ಬರುತ್ತಾನೆ ಅನಿಸುತ್ತೆ ಲೆಗ್ ವರ್ಕೌಟ್ಗೆ, ಗೊತ್ತಿಲ್ಲ. ನಾಳೆ ಶರತ್ ಬಂದಂದರೆ ಶರತ್ ಜೊತೆ ಲೆಗ್ ವರ್ಕೌಟು, ಇಲ್ಲಾಂದರೆ ಒಬ್ಬನೇ ವರ್ಕೌಟು. ನೋಡೋಣ ನಾಳೆ ಏನು ಮಾಡ್ತಾನೆ ಅಂತ ನೋಡೋಣ ಶರತ್ತು. ಈಗ ವರ್ಕೌಟ್ ಮುಗೀತು, ಈಗ ಶಿಸ್ತಾಗೆ ಮನೆ ಕಡೆ ಹೊರಡೋದೆ. ಈಗ ಕುಡ್ಕೊಂಡು ಮನೆ ಕಡೆ ಹೊರಡ್ತಾ ಇರೋದೇನೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಥವ್ರಿಗೂ ಮಿಸ್ ಮಾಡ್ಕೊತಾ ಇರಿ. ನೋಡಿ ಹಾಲೆ 11 ಆಗಿದೆ, ಇನ್ನು ಎಲ್ಲ ಹೋಗ್ಬಿಟ್ಟವ್ರೆ. ನೋಡಿರಿ ಹೀಗೆ ನಮ್ಮ ಕಷ್ಟಗಳು. ನೈಟ್ 11 ಗಂಟೆ ಆದರೂ ವರ್ಕೌಟು ಅದು ಇದು ಅಂದ್ಕೊಂಡು
ಮನೆಗೆ ಹೋಗಿ ಮಲ್ಕೊಳ್ಳೋದು ಬಿಟ್ಟು ಗಾಡ್ದಿತ್ತಂದು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊ ಹೋಗಿ ನಡಿ. ಇನ್ನೂ ಇಲ್ಲೇ ಕೂತವನೆ ಅಂತ ಅನ್ಬೋದು ನೀವು. ಈಗ ಹೋಗ್ತೀನಿ. ಈಗ ಶಿಸ್ತಾಗಿ ಜಿಮ್ನ ಕ್ಲೋಸ್ ಮಾಡಿಕೊಂಡು ಮನೆ ಕಡೆ ಓಡ್ತಾ ಇರೋದೇನೆ. ಮಳೆ ಬೇರೆ ಬರ್ತೈತೆ. ನಾನಾದ್ರೆ ಛತ್ರಿ ಐತೆ, ಇಲ್ಲೇ ಮನೆ ಇರೋದ್ರಿಂದ ಶಿಸ್ತಾಗಿ ಹೋಗಿ ಮಲ್ಕೊಂಬಿಡ್ತೀನಿ. ಅಂತಲ್ಲಿ ಊಟ ತಿಂದು ಬಚ್ಕೊಳ್ಳೋದೇನೆ. ನೋಡೋಣ ಮನೆಗೆ ಹೋಗಿ ನಮ್ಮಮ್ಮ ಏನು ಮಾಡೈತೋ ಗೊತ್ತಿಲ್ಲ. ತಿಂದ್ಬಿಟ್ಟು ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಮತ್ತೆ ಬರಬೇಕು. ಶನಿವಾರ ಮತ್ತು ನಾಡ್ದು ಅಲ್ಲೇ ರೆಸ್ಟು. ಆರಾಮಾಗಿ ನಿಧಾನಕ್ಕೆ ಎದ್ದು ಬರ್ಬೋದು. ಒಂದು 6 ಗಂಟೆಗಲ್ವಾ. ಸಂಡೇ ಆದರೆ ಒಂಥರ ಪೀಸು, ನಿಧಾನಕ್ಕೆ ಎದ್ದು ಬರ್ಬೋದು ಅಂತ ಹಾಗೆ. ಓಕೆ ಗಾಯ್ಸ್, ಇವಾಗನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಅಂಥವ್ರಿಗೂ ನಾನು ಮಿಸ್ ಮಾಡ್ಕೊತಾ ಇರಿ. BPTM ಅಂತ ಯೂಟ್ಯೂಬ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ತರೋಕ್ಕೆ ಯೋಚನೆ ಮಾಡ್ತಾ, ಮತ್ತು ಆದಷ್ಟು ತಲೆ ಕೆಡಿಸ್ಕೊಂಡು ನಿಮಗೋಸ್ಕರ ಯೋಚನೆ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಜಾಸ್ತಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀರೋ ನನಗೆ ಅಷ್ಟು ಒಳ್ಳೆಯದು. ಯಾರು ಜಾಸ್ತಿ ಜನ ಶೇರ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಅಷ್ಟು ಮೋಟಿವೇಶನ್ ಬರುತ್ತೆ. ನಿಮ್ಮ ಕಡೆಯಿಂದ ನನಗೆ ಮೋಟಿವೇಶನ್ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡ್ಕೊಳ್ತೀವಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಜಾಸ್ತಿ ಸಖತ್ತಾಗಿರೋ ವೀಡಿಯೋ ತರ್ತೀನಿ. ಓಕೆನಾ? ಏನಂತೀರಾ? ನಿಮ್ಮ ಸಪೋರ್ಟ್ ನನಗಿರಬೇಕು. ನಾನು ವೀಡಿಯೋ ಮಾಡೋದು ನಿಮ್ಮ ಕಡೆಗೆ. ನಾನು ವೀಡಿಯೋ ಮಾಡೇ ಮಾಡ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಜಾಸ್ತಿ ಜನ ಫುಲ್ ಶೇರ್ ಜಾಸ್ತಿ ಜನ ಮಾಡ್ತಾಯಿದ್ರೆ ನಾವು ವೀಡಿಯೋ ಜಾಸ್ತಿ ಮಾಡ್ತಾ ಇರ್ತೀವಿ. ಓಕೆನಾ? ಓಕೆ ಬಾಯ್. ನಿಮ್ಮ ಫ್ಯಾಮಿಲಿನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ರಿ. ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕಡೆ ಗಮನ ಕೊಡ್ರಿ. ದುಡಿಯೋದಿದ್ದಿದ್ದೆ ಜೀವನ ಪೂರ್ತಿ. ಆದಷ್ಟು ಚೆನ್ನಾಗಿ ನೋಡ್ಕೊಳ್ರಿ ಹೆಲ್ತ್ನ. ಯಾಕೆ ಅಂತಂದರೆ ಮುಂದೆ ಯಾರಿಗೆ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇವಾಗನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ಹೋಗಿ ಮಲ್ಕೊಳ್ಳಿ. ಟಾಟಾ.